ಎಲ್ರಿಗೂ ವೆಲ್ಕಮ್ ಬ್ಯಾಕ್. ತುಂಬಾ ಸುದ್ದಿಗಳು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಕನ್ಸರ್ನಿಂಗ್ ಪಾಯಿಂಟ್. ಕೇವಲ 2 ತಿಂಗಳಲ್ಲಿ ಹೆಚ್ಚು ಕಮ್ಮಿ 60 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ. ಸದ್ಯಕ್ಕೆ 1 ತಿಂಗಳು ಆವರೇಜ್ ಮಾಡ್ಕೊಂಡ್ರೆ 1 ತಿಂಗಳಿಗೆ 30-31 ಸಿನಿಮಾ. ಆದ್ರೆ ಇದರಲ್ಲಿ ಹಿಟ್ ಆಗಿದೆಷ್ಟು, ಎಲ್ರಿಗೂ ಗೊತ್ತಿರೋದೆಷ್ಟು, ಗೊತ್ತಿದ್ರು ಹೋಗಿ ನೋಡಿರೋದೆಷ್ಟು? ಹಾರ್ಡ್ಲಿ ಮಿನಿಮಮ್ ಟು ಮ್ಯಾಕ್ಸಿಮಮ್ 5ರಿಂದ 10 ಅಷ್ಟೇ. ಆದ್ರೆ ಇದೇ ಕತೆ ಟೈರ್ 3 ಆಕ್ಟರ್ ಆಗಿದ್ರು ಕೂಡ, ಬೇರೆ ಇಂಡಸ್ಟ್ರಿ ಅವರು ಆಗಿದ್ರು ಕೂಡ ಅವ್ರಿಗೆ ಆರಾಮಾಗಿ ಥಿಯೇಟರ್ಗಳು ಸಿಗುತ್ತೆ. ಆದರೆ ಕರ್ನಾಟಕದಲ್ಲಿ ರಿಲೀಸ್ ಆದಂಥ ಸಿನಿಮಾಗಳಿಗೆ ಥಿಯೇಟರ್ ಪ್ರಾಬ್ಲಮ್, ಜನಗಳು ಕೂಡ ಹೋಗಲ್ಲ. ಇದ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಬಟ್ ಸದ್ಯಕ್ಕೆ ಅಪ್ಡೇಟ್ಸ್ ಕಡೆ ಹೋಗೋಣ ಬನ್ನಿ. ಇವತ್ತಿನ ಕಂಟೆಂಟ್, ಲೇಟೆಸ್ಟ್ ಅಪ್ಡೇಟ್ಸ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮ ಅಪ್ಪುವಿನ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಾರ್ಚ್ 14ಕ್ಕೆ. ಮಾರ್ಚ್ 17 50ರ ಸಂಭ್ರಮ, 50th ಬರ್ತ್ಡೇಗೆ ಒಂದು ಗಿಫ್ಟ್ ತರ ಅನ್ಕೊಬಹುದು ಪವರ್ ಸ್ಟಾರ್ ಫ್ಯಾನ್ಸ್ಗಳಿಗೆ, ಹಾಗೆ ಕನ್ನಡ ಸಿನಿಮಾ ಫ್ಯಾನ್ಸ್ಗಳಿಗೆ ಇದು ಖುಷಿಯಾಗುವಂತ ಸುದ್ದಿ. ಇನ್ನ ನೆಕ್ಸ್ಟ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತೆ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಅವರ ಸಿನಿಮಾ ಐ ಆಮ್ ಗಾಡ್ ದಿ ಕ್ರೇಜಿ. ಇದರ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಅವರ ಮಗ ಮನೋರಂಜನ್ ಅವರು ಕೂಡ ಕಾಣಿಸ್ಕೋತಿದ್ದಾರೆ. ಇನ್ನ ನೆಕ್ಸ್ಟ್, ದರ್ಶನ್ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ D59 ಇದು ಅನೌನ್ಸ್ ಆಗಿತ್ತು. ಇದರ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೆ ಶೈಲಜಾ ನಾಗ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್, ಫೆಬ್ರವರಿಗೆ ರಿಲೀಸ್ ಆದಂತ ಕೆಲವೊಂದು ಸಿನಿಮಾಗಳು ಡೀಸೆಂಟ್ ಆಗಿ ರನ್ ಆಗ್ತಾ ಇದೆ. ತುಂಬಾ ದೊಡ್ಡದಾಗಿ ಅಂತ ಹೇಳಕ್ ಆಗದೆ ಹೋದ್ರು, ಡೀಸೆಂಟ್ ಕಲೆಕ್ಷನ್ ಜೊತೆ ಥಿಯೇಟರ್ಗಳು ಕೂಡ ಆಲ್ಮೋಸ್ಟ್ ಫಿಲ್ ಆಗ್ತಾ ಇದೆ. ನೋಡಿದವರು ಏನಂತಾರೆ, ರಿಲೀಸ್ ಆಗಿ 30 ದಿನ ಆದ್ರೂ ಕೂಡ ಇನ್ನು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದರ ಜೊತೆಗೆ ಸೆಕೆಂಡ್ ವೀಕಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರೋ ಭಾವತೀರ ಯಾನ. ಆದ್ರೆ ಆವರೇಜ್ ಆಗಿ ರಿಲೀಸ್ ಆಗಿದೆ 30ಕ್ಕಿಂತ ಜಾಸ್ತಿ ಕನ್ನಡ ಸಿನಿಮಾಗಳು. ಅಂಥದ್ರಲ್ಲಿ ಸಿಗ್ತಾ ಇರೋದು ಕೇವಲ ಸಿಂಗಲ್ ಡಿಜಿಟ್ ಗುಡ್ ಡೀಸೆಂಟ್ ರನ್ನಿಂಗ್ ಫಿಲಮ್ಸ್. ಇನ್ನ ನೆಕ್ಸ್ಟ್, ಶಿವಣ್ಣ ಇಸ್ ಬ್ಯಾಕ್. ಶಿವಣ್ಣ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದು, ಕ್ಯಾನ್ಸರ್ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಅದನ್ನ ಫೈಟ್ ಬ್ಯಾಕ್ ಮಾಡಿ ಇವಾಗ ಬಂದಿದ್ದಾರೆ. ಬಂದು ರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ರೆಸ್ಟ್ ಎಲ್ಲ ಮುಗಿಸಿ ಇವಾಗ ಶಿವಣ್ಣ 131 ಇದರ ಸೆಕೆಂಡ್ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಶೂಟಿಂಗ್ ನಡೀತಾ ಇರುತ್ತೆ. ಜೊತೆಗೆ ಜೈಲರ್ 2 ನಲ್ಲಿ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಆಗಿದೆ. ಇದಕ್ಕೆ 14 ದಿನದ ಕಾಲ್ ಶೀಟ್ ನ ಕೇಳಿರೋದು ಜೈಲರ್ ತಂಡ ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಹೇಮಂತ್ ರಾವ್ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಭೈರವನ ಕೊನೆ ಪಾಠ, ಇದೊಂದು ರೀತಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು. ಇದು ನಿಂತ್ರೆ ಕೆಲವ್ರಿಗೆ ಬೇಜಾರಂತೂ ಆಗುತ್ತೆ. ಶಿವಣ್ಣನ ಬೇರೆನೆ ಗೆಟಪ್ ಅಲ್ಲಿ, ಬೇರೆನೆ ಸ್ಥಾನದಲ್ಲಿ, ಬೇರೆನೆ ರೀತಿನಲ್ಲಿ ನೋಡೋಕ್ ಸಿಗುತ್ತೆ ಭೈರವನ ಕೊನೆ ಪಾಠ ಈ ಸಿನಿಮಾದಲ್ಲಿ. ಆದ್ರೆ ಈ ಸಿನಿಮಾ ನಿಂತೋಗಿದೆ ಅಂತ ಸುದ್ದಿ ಓಡಾಡ್ತಿತ್ತು. ಈಗ ಹೇಮಂತ್ ರಾವ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ, ಇದನ್ನು ನಿಂತಿಲ್ಲ, ಇದು ನಡೆಯುತ್ತೆ ಅಂತ. ಕಾರಣಗಳು ತುಂಬಾ ಇರ್ಬೋದು, ಲೇಟ್ ಆದ್ರೂ ಕೂಡ ಅದು ಬರ್ಲಿ ಅನ್ನೋದು ಅಭಿಮಾನಿಗಳು ಹಾಗೆ ಕನ್ನಡ ಸಿನಿಮಾನ ಪ್ರೀತಿಸೋರ ಆಶಯ. ಇದರ ಜೊತೆಗೆ ಶಿವಣ್ಣ ಅವರು ಪ್ರೇಮ್ನ ಬಿಟ್ಟರು ಕೂಡ ಪ್ರೇಮ್ ಅವರು ಶಿವಣ್ಣನ ಬಿಡಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಧ್ರುವ ಸರ್ಜಾ ಅವರ KD ಸಿನಿಮಾದಲ್ಲಿ ಶಿವಣ್ಣ ಅವರು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಸುದ್ದಿ ಓಡಾಡ್ತಿದೆ. ಕೇಮಿಯೋನ, ಮೇನ್ ರೋಲ, ಅವ್ರು ಯಾವ್ದಾದ್ರು ಒಂದು ಡ್ಯಾನ್ಸ್ಗೆ ಬಂದು ಹೋಗ್ತಾರ ಗೊತ್ತಿಲ್ಲ. ನನ್ನ ಪ್ರಕಾರ ಯಾವ್ದಾದ್ರು ಒಂದು ಕೇಮಿಯೋ ರೋಲ್ ಇರ್ಬೋದು ಜೈಲರ್ನಲ್ಲಿ ಇದ್ದಂಗೆ. ನೋಡೋಣ ಪ್ರೇಮ್ ಅವರು ಅಭಿಮಾನಿಗಳಿಗೋಸ್ಕರ ಏನ್ ಕುಕ್ ಮಾಡ್ತಾ ಇದಾರೆ, ಏನ್ ಸರ್ವ್ ಮಾಡ್ತಾರೆ ಅಂತ ನೋಡೋಣ. ಹಾಗೆ ಶಿವಣ್ಣನ ಅಪ್ಡೇಟ್ ಇನ್ನೂ ಮುಗ್ದಿಲ್ಲ. ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ, ಇದರಲ್ಲೂ ಕೂಡ ಶಿವಣ್ಣ ಅವರು ಕಾಣಿಸ್ಕೋತಿದ್ದಾರೆ. ಜೊತೆಗೆ ರಾಜ್ ಬಿ ಶೆಟ್ಟಿ ಅವರು ಹಾಗೆ ಉಪೇಂದ್ರ ಅವರು. ಅರ್ಜುನ್ ಜನ್ಯ ಅವರು ಸ್ಟಾರ್ಟಿಂಗ್ ಅಲ್ಲೇ ಒಂದು ದೊಡ್ಡ ಹಣ್ಣಿಗೆನೆ ಕೈ ಹಾಕಿದ್ದಾರೆ. ಫಲ ಕೊಟ್ರೆ ಇದಿನ್ನೂ ದೊಡ್ಡ ಸ್ಕೇಲಲ್ಲಿ ಬೇರೆದೇ ರೀತಿನಲ್ಲಿ ಕಾಣಿಸ್ಕೊಳ್ಳೋ ಪ್ರಯತ್ನ ಪಡ್ಬೋದು ಅರ್ಜುನ್ ಜನ್ಯ ಅವರು. ಮ್ಯೂಸಿಕ್ ಜೊತೆ ಡೈರೆಕ್ಷನ್. 45 ಈ ಸಿನಿಮಾಗೆ ಪ್ರಮೋಷನಲ್ ಸಾಂಗ್ಗೋಸ್ಕರ ಉಗಾಂಡಾಗೆ ಹೋಗಿ ಸಾಂಗ್ ಶೂಟಿಂಗ್ ಮಾಡ್ತಾರೆ ಅನ್ನೋ ಸ್ಪೆಕ್ಯುಲೇಷನ್ ಇದೆ. ಪರ್ಟಿಕ್ಯುಲರ್ ಆಗಿ ಒಂದ್ ಕಡೆ ಹೋಗ್ಬೇಕು, ಅಲ್ಲೇ ಮಾಡ್ಬೇಕು ಅಂದ್ರೆ ಏನೋ ಒಂದು ಸ್ಪೆಷಾಲಿಟಿ ಇರಬೇಕು. ಅದೇನು ಅಂತ ನೋಡೋಣ ಆದಷ್ಟು ಬೇಗ. ಇನ್ನ ನೆಕ್ಸ್ಟ್, ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಇರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಇದರ ಜೊತೆಗೆ ರಾಮಾಯಣ್ ಇದರಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅನ್ನೋದು ಕೂಡ ಗೊತ್ತಿರೋ ವಿಷಯ. ಇದರ ಶೂಟಿಂಗ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಯಶ್ ಅವರು ಅದರಲ್ಲಿ ಮಾಡ್ತಾ ಇದ್ದಾರೆ. ಯಶ್ ಅವರ ಪೋರ್ಷನ್ ಕೂಡ ನಡೀತಾ ಇದೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಒಂದ್ ಕಡೆಯಿಂದ ಕೇಳಿ ಬರ್ತಾ ಇರೋದು ಟಾಕ್ಸಿಕ್ ಆದ್ಮೇಲೆನೆ
ರಾಮಾಯಣ್ಗೆ ಕಾಲಿಡ್ತಾರೆ ಅಂತ. ಸೊ ಹಾಗಾದ್ರೆ ಇನ್ನು ರಾಮಾಯಣ್ ಸೆಟ್ಗೆ ಯಶ್ ಅವರು ಆಕ್ಟರ್ ಆಗಿ ಕಾಲಿಟ್ಟಿಲ್ಲ, ಮೇ ಬಿ ಪ್ರೊಡ್ಯೂಸರ್ ಆಗಿ ಹೋಗಿ ನೋಡಿ ಬಂದಿರ್ಬೋದು. ಇನ್ನ ನೆಕ್ಸ್ಟ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್. ಕಳೆದ ಡಿಸೆಂಬರ್ನಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಇದು OTTಲೂ ಕೂಡ ಒಂದು ಹೊಸ ರೆಕಾರ್ಡ್ ಮಾಡಿದೆ. ಕೇವಲ ರಿಲೀಸ್ ಆಗಿ 72 ಗಂಟೆಯ ಒಳಗೇನೆ 100 ಮಿಲಿಯನ್ ವ್ಯೂಸ್ ದಾಟಿದೆ. ಇದು ZEE5 ನಲ್ಲಿ ಅವೈಲೇಬಲ್ ಇದೆ, ನೋಡ್ಬೋದು. ಹಾಗೆ ಇದರ OST ಕೂಡ, ಒರಿಜಿನಲ್ ಸೌಂಡ್ ಟ್ರ್ಯಾಕ್ ಕೂಡ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ OST ಅಂತ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಈ ಸೌಂಡ್ ಟ್ರ್ಯಾಕ್ಸ್, ಬ್ಯಾಕ್ಗ್ರೌಂಡ್ಸ್, ಸಾಂಗ್ಸ್ ಅಂತ ಬಂದಾಗ ಅಜನೀಶ್ ಹಾಗೆ ಚರಣ್ ರಾಜ್ ಇವರಿಬ್ರು ರೂಲಿಂಗ್ ಅಲ್ಲಿದ್ದಾರೆ ಅಂತ ಹೇಳ್ಬೋದು. ಸಪ್ತಸಾಗರ ಕೂಡ ಒಂದು ಒಳ್ಳೆ OSTನ ರಿಲೀಸ್ ಮಾಡಿ. ಹಾಗೆ ಒಂದು ಕ್ವಿಕ್ ಕ್ವಶನ್, ನಿಮಗೆ ಫೇವ್ರೆಟ್ ಇಷ್ಟ ಆಗಿರೋಂಥ OST ಯಾವುದು ಕನ್ನಡದಲ್ಲಿ? ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ, ದ ಬೆಸ್ಟ್ OST ಬಗ್ಗೆ. ಬ್ಯಾಕ್ ಟು ದ ಕಂಟೆಂಟ್. ಕಿಚ್ಚ ಸುದೀಪ್ ಅವರ BRB ಬಿಲ್ಲಾರಂಗ ಭಾಷಾ, ಇದನ್ನ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ವಿಕ್ರಾಂತ್ ರೋಣದ ನಂತರ ಸುದೀಪ್ ಅವರ ಜೊತೆ ಮಾಡ್ತಿರೋ 2ನೇ ಮೂವಿ. ಇದರ ಶೂಟಿಂಗ್ ಮಾರ್ಚ್ ಮಿಡ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು. ಒಂದು ದೊಡ್ಡ ಸ್ಕೇಲಲ್ಲಿ ಮಾಡ್ತಿರೋಂಥ ಪ್ರಾಜೆಕ್ಟ್. ಹಾಗೆ ಇದರ ಕತೆ ಬಗ್ಗೆ, ಇದನ್ನ ಹೇಗೆ ವಿಜುವಲಿ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ ಎಲ್ರಿಗೂ. ಹಾಗೆ ಜೊತೆಗೆ ಇದು 3D ನಲ್ಲಿ ಕೂಡ ಬರ್ತಾ ಇದೆ. ಇನ್ನ ನೆಕ್ಸ್ಟ್ ಟಾಲಿವುಡ್ನ ಡಾರ್ಲಿಂಗ್ ಹಾಗೆ ಪ್ರಶಾಂತ್ ನೀಲ್, ಪ್ರಭಾಸ್ ಅವರ ಸಲಾರ್ ರಿಲೀಸ್ ಆಗ್ತಾ ಇದೆ 21 ಮಾರ್ಚ್ಗೆ. ನೇಮ್ ಅಂಡ್ ಫೇಮ್ ಇದ್ದಾಗ ಅದನ್ನ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಜೊತೆಗೆ ಇದರ ಟಾಕ್ಸ್ ತುಂಬಾನೇ ಇದೆ ಟಾಲಿವುಡ್ನಲ್ಲಿ. ಇದನ್ನ ಮತ್ತೆ ರಿಲೀಸ್ ಮಾಡಿದ್ರೆ ಹೋಗಿ ನೋಡ್ತಾರೆ ಅನ್ನೋದೇ. ಆದ್ರೆ ಬರ್ತಾ ಇರೋ ಕಂಟೆಂಟ್ ಸಿನಿಮಾಗಳು, ಒಳ್ಳೆ ಪ್ರೊಡಕ್ಷನ್ ಇರುವಂತ ಸಿನಿಮಾಗಳು ಇದು ಕೂಡ ಓಡಬೇಕು. ಜೊತೆಗೆ ಅಪ್ಪು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಮಾರ್ಚ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ಅದು ಕೂಡ ದೊಡ್ಡ ಮಟ್ಟಿಗೆ ಮತ್ತೆ ಬ್ಲಾಕ್ ಬಸ್ಟರ್ ಆಗಬೇಕು, ಹಿಂದೆ ಯಾವತ್ತೋ ಒಂದಿನ ಆದಂಗೆ. ಹಾಗೆ ವಿಕಿ ಕೌಶಲ್ ಅವರ ಚಾವಾ, ಈ ಮೂವಿ ಕೂಡ ಒಂದು ಒಳ್ಳೆ ಓಪನಿಂಗ್ ತಗೊಂತು, ಸಕ್ಸಸ್ಫುಲಿ ರನ್ ಕೂಡ ಆಗ್ತಾ ಇದೆ. ಬಾಲಿವುಡ್ನವರು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನ, ಬಯೋಪಿಕ್ಸ್ನ, ರಿಯಲ್ ಸ್ಟೋರೀಸ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡೋದು ಇದರಲ್ಲಿ ನಿಸ್ಸಿಮರು. ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಇಂಡಿಯನ್ ಇಂಡಸ್ಟ್ರಿ ಅಂತ ತಗೊಂಡ್ರೆ ಇದರಲ್ಲಿ ಬಾಲಿವುಡ್ ಈ ಒಂದು ವಿಷಯದಲ್ಲಿ ಟಾಪ್ ಅಲ್ಲಿ ಇರುತ್ತೆ. ಎಷ್ಟೋ ಜನ ಹೆಮ್ಮೆಯಿಂದ ಈ ಸಿನಿಮಾನ ಅಪ್ಕೊಂಡಿದ್ದಾರೆ. ಸಾಂಬಾಜಿಯ ಕತೆ ಇಷ್ಟು ಕಠೋರವಾಗಿ ಇತ್ತ ಅಂತ ಮಾತಾಡ್ತಿದ್ದಾರೆ. ಇದರ ಅಪ್ಪನಂತ ಸಿನಿಮಾ ನಮ್ಮ ರಿಷಬ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಈ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಿರೋದು ನಮ್ಮ ರಿಷಬ್ ಶೆಟ್ಟಿ. ಈ 2 ಸಿನಿಮಾದಲ್ಲಿ ಐ ಆಮ್ ಫ್ರಮ್ ಹೈದರಾಬಾದ್ ಖ್ಯಾತಿಯ ರಶ್ಮಿಕಾ ಮಂದಣ್ಣ ಅವರು ಕೂಡ ಇದ್ದಾರೆ. ಅವಾಗವಾಗ ಬೇಡದಿರೋ ವಿಷಯದಲ್ಲಿ ಟ್ರೋಲ್ ಆಗೋದು ತುಂಬಾ ಇಷ್ಟ ಅಂತ ಅನ್ಸುತ್ತೆ. ಇಷ್ಟು ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಕೀಪ್ ಬಝಿಂಗ್ ಅಂತ ಹೇಳ್ತಾ, ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.